आम आदमी पार्टी लीडर भास्कर राव आपको छोड़कर चले गए हैं, यानी आम आदमी पार्टी को अलविदा कह दिया है। इससे भी अहम खबर यह है कि वो बीजेपी में शामिल हो गए हैं। भास्कर राव बेंगलोर के पुलिस कमिश्नर थे। वॉलंटरी रिटायरमेंट लेकर उन्होंने आम आदमी पार्टी ज्वाइन किया था। करप्शन और कम्युनलिज्म के खिलाफ बात करने वाले भास्कर राव महज 1 साल में ही दल बदल लिया। अब वो बीजेपी में शामिल होकर ये कह रहे हैं कि वो पहले से ही आरएसएस में ज्वाइन हुए थे और हमेशा से आरएसएस से जुड़े रहे हैं। आम आदमी पार्टी खड़ा करने में बहुत वक्त लगेगा। मेरी उम्र का तकाजा है कि मैं ज़्यादा इंतज़ार नहीं कर सकता। यही सियासत है और वो आम आदमी पार्टी से बीजेपी में शामिल हो गए। आम आदमी पक्ष इವರು ಸೇರ್ಪಡೆ ಆಗ್ತಿದ್ದಾರೆ ಅದೇ ರೀತಿ ಇನ್ನು ಭಾಸ್ಕರ್ ಅವರು ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಭಾಸ್ಕರ್ ಅವರೇ ಇದ್ದಾರೆ, ಬನ್ನಿ ಕೇಳೋಣ. ಸರ್, ಎಐಪಿ ಬಿಟ್ಟು ಬಿಜೆಪಿ ಸೇರ್ಪಡೆ ಕಾರಣ ಏನು ಸರ್? ಆ ಪಕ್ಷ ಬೆಳೆಸೋಕ್ಕೆ ಭಾಳ ಪ್ರಯತ್ನ ಮಾಡಿದೆ, ಪಕ್ಷ ಬೆಳೆದಿಲ್ಲ. ಅದೊಂಥರ ಅದು ಕೊಟೇರಿ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ಪಕ್ಷ ಅದದು. ಇಷ್ಟೇ ಜನ ಅದು ಸೇರಿ ನಡೆಸುವಂಥದ್ದು, ಭಾಳಷ್ಟು ಜನಕ್ಕೆ ಸೇರಿಸಿ ಮುಂದುವರ್ಸೋಣದು ಅದು ಆಗೋಂಥ. ಮತ್ತು ನಮಗೆಲ್ಲ ವಯಸ್ಸಾಗಿದೆ, ಕೂತ್ಕೊಂಡು ABCD ಝೀರೋಯಿಂದ ಶುರು ಮಾಡೋಕ್ಕಾಗಲ್ಲ. ಏನು ನಮಗಿರೋ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅವ್ರು ಯೂಸ್ ಮಾಡೋಕ್ಕೂ ಆಗಲಿಲ್ಲ. ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದಿದೆ, ನಮ್ಮ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡೋಕ್ಕಾಗದೆ ಸಣ್ಣ ಪುಟ್ಟ ಇದರಲ್ಲೇ ಅವರು. ಸೊ ಇಟ್ಸ್ ಬೆಟರ್ ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಕಡೆ ನಾನು ಕೊಡ್ಬೋದು. ನಾನು ಇದೇ ತಿಂಗಳು ಅವರು ಸಹ ಇವರು ಕೇಜ್ರಿವಾಲ್ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಇದರಿಂದ ಅವ್ರಿಗೆ ಒಂಥರ ಶಾಕ್ ರೀತಿ ಆಗ್ತಿದೆ. ನಾನು ಯಾರಿಗೂ ಶಾಕ್ ಕೊಡುವಷ್ಟು ಅನ್ನೋಲ್ಲ. ಯಾರು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಸರ್, ಬಿಜೆಪಿಗೆ ಸೇರಲು ಕಾರಣ ಮತ್ತು ಯಾವ ನಿರೀಕ್ಷೆಗಳು ಇಟ್ಕೊಂಡು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ? ಬಿಜೆಪಿಗೆ ಇದಕ್ಕಿಂತ ಮುಂಚೆ ನಾವು RSS ಅಲ್ಲಿದ್ದೋ 81ರಿಂದ 84ನೇ ಇಸ್ವಿಯಲ್ಲಿ ಜನಸಂಘ ಎಲ್ಲ ನಾವು ಕ್ಯಾಂಪೇನಿಂಗ್ ಮಾಡಿದ್ರು ನಾವು. ಸೊ ನಮಗೆ ಸನಾತನ ಪಕ್ಷ ಮತ್ತು ರಾಷ್ಟ್ರ ಪಕ್ಷದ ಬಗ್ಗೆ ಒಂದು ಒಡನಾಟ ಇದ್ದು, ಮತ್ತು ಸರ್ವೇ ಜನ ಸುಖಿನೋ ಭವತಿ ಅನ್ನೋದು ಏನು ಏಮ್ ಇದೆಲ್ಲ BJPದು, ಅದರ ಜೊತೆಗೆ ಬದ್ಧವಾಗಿದ್ದಾರೆ. ಸರ್, ಎಲ್ಲ ಒಂದು ಕಡೆ PSI ಹಗರಣ ಆದಾಗ ಆರೋಪ ಮಾಡಿದರೆ ಸರ್ಕಾರದ ಮೇಲೆ, ಮತ್ತು ಅದೇ ಈಗ ಬಿಜೆಪಿಗೆ ಸೇರ್ಪಡೆ ಆಗ್ತಿದೆ. ಸರಿಪಡಿಸ್ಬೋದಲ್ಲ ಅದಕ್ಕೆ ಆರೋಪ ಏನಂತ, ಇಟ್ ನಾಟ್ ಸಮ್ ಡೆತ್ ಸೆಂಟೆನ್ಸ್. ಇಷ್ಟು ಭಾಸ್ಕರ್ ಅವರ ಮಾತು.